ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಿಮ್ಮ ಮದುವೆ ದಿನಾಂಕ ಏನಾದರೂ 7, 16, 25ನೇ ತಾರೀಕು ಏನಾದರೂ ವಿವಾಹ ಆಗಿದ್ದೆ ಆದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಫಲಾಫಲಗಳು ಅಂತ ನೋಡ್ತಾ ಹೋಗೋಣ. ನೋಡಿ, 7 ಅಂತಕ್ಕಂಥದ್ದು ಅಶುಭ ಸಂಖ್ಯೆ. 7 ಕೇತು ಗ್ರಹದ ಸಂಕೇತ ಆಗಿರುತ್ತೆ, ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ನೀವು ಈ 7ನೇ ತಾರೀಕು ಏನಾದರೂ ಮದುವೆ ಆಗಿದ್ದೆ ಆದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳಾಗ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ನೋಡಿ, ಗಂಡ ಹೆಂಡತಿಗೆ ದಾಂಪತ್ಯ ಜೀವನ, ವೈವಾಹಿಕ ಜೀವನದ ಮೇಲೆ ಆಸೆನೇ ಇರೋದಿಲ್ಲ. ಕೇತು ಗ್ರಹ ಮೋಕ್ಷಕಾರಕ, ಸ್ವಲ್ಪ ಮೋಕ್ಷ ಹೋಗೋಣ, ಆಧ್ಯಾತ್ಮಿಕ ಕಡೆ ಹೋಗ್ತಕ್ಕಂಥದ್ದು. ನನ್ಗೆ ಯಾಕೋ ಇತ್ತೀಚೆಗೆ ಗಂಡ ಹೆಂಡತಿ ಸಾಂಸಾರಿಕ ಜೀವನದ ಮೇಲೆ ಇಷ್ಟ ಇಲ್ಲ, ಆಧ್ಯಾತ್ಮಿಕ ಕಡೆ ಹೋಗೋಣ, ಏನ್ ಬಿಡಪ್ಪ ಎಲ್ಲ ಆಗಿರೋದೇ ಬಿಡು ಅಂತೇಳಿ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬೇರೆ ಬೇರೆ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಗಂಡ ಹೆಂಡತಿಗಳು ಪದೇ ಪದೇ ದೂರ ಇರ್ತಕ್ಕಂಥದ್ದು ಪ್ರಸಂಗಗಳು ಕೂಡ ನೋಡ್ತಾ ಇರ್ಬೋದು. ನೋಡಿ, ಅನ್ಯೋನ್ಯವಾಗಿ ತುಂಬಾ ಚೆನ್ನಾಗೇ ಇರ್ತಾರೆ, ಆದ್ರೆ ಒಂದ್ 2 ವರ್ಷ 3 ವರ್ಷನೋ ಆಗಾಗ ಸ್ವಲ್ಪ ಬೇರೆ ಆಗ್ತಕ್ಕಂಥದ್ದು ಪ್ರಸಂಗಗಳು ಈ ಒಂದು 7ನೇ ತಾರೀಕು ಮದುವೆ ಆಗಿದ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ನೋಡ್ತಾ ಹೋಗ್ಬೋದು. ಸ್ವಲ್ಪ ನಿಮ್ಮ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, 7ನೇ ತಾರೀಕು ಮದುವೆ ಆಗಿದ್ದವ್ರಿಗೆ ಸ್ವಲ್ಪ ಏಳು ಬೀಳುಗಳು, ಲಾಭ ನಷ್ಟಗಳು, ಲಾಭ ಆಗುತ್ತೆ ಮತ್ತೆ ಅದೇ ತರ ನಷ್ಟನ ಆಗ್ತಾ ಇರ್ತದೆ, ನಷ್ಟ ಆಗುತ್ತೆ ಮತ್ತೆ ಲಾಭ ಆಗ್ತಾ ಇರ್ತದೆ. ಈ ರೀತಿ ಏಳು ಬೀಳುಗಳನ್ನ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಮಕ್ಕಳ ವಿಚಾರದಲ್ಲೂ ಸಹ ಒಬ್ಬನು ತುಂಬಾ ಅದ್ಭುತವಾಗಿ ಚೆನ್ನಾಗಿರ್ತಕ್ಕಂಥ ಮಗು ಹುಡ್ತಾನೆ, ಇನ್ನೊಬ್ರು ಸ್ವಲ್ಪ ದಡ್ಡನಾಗಿರ್ತಾನೆ. ಒಬ್ಬನು ಬುದ್ಧಿವಂತ, ಒಬ್ಬ ದಡ್ಡ, ಒಬ್ಬ ಆರೋಗ್ಯವಂತ, ಒಬ್ಬ ಅನಾರೋಗ್ಯವಂತ. ಈ ರೀತಿ ಎರಡೂ ತರ ಕಾಂಬಿನೇಷನ್ ಕೊಡುವಂತ ಗ್ರಹ ಕೇತು. 7, 16, 25ನೇ ತಾರೀಕು ಏನಾದ್ರೂ ವಿವಾಹ ಆಗಿದ್ರೆ ಪರಿಹಾರ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ, ಅಂದ್ರೆ ಶಿವ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಈ ರೀತಿ ದಂಪತಿಗಳಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನೀವು ಮರುಮಂಗಲ ಧಾರಣೆ ಮಾಡಿಕೊಂಡು ನಿಮ್ಮ